ವೀಕ್ಷಕರೇ ನಮಸ್ಕಾರ, ನಾನು ಶೇಜರ್. ನೀವು ನೋಡ್ತಾ ಇದ್ದೀರಾ JBM TV. 77ನೆಯ ಗಣರಾಜ್ಯೋತ್ಸವದ ಸಡಗರ ಸಂಭ್ರಮ. ಭಾರತಾದ್ಯಂತ ಎಲ್ಲ ಕಡೆಗೆ ಈ ಸಂಭ್ರಮದ ವಿಶೇಷ ತಾವು ವೀಕ್ಷಿಸಿದ್ದೀರಿ. ಆದರೆ ನಮಗೆ ಲಭ್ಯವಾದಂಥ ಮಾಹಿತಿಗಳ ಪ್ರಕಾರ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಗಲಗಲಿ ಗ್ರಾಮದಲ್ಲಿ ಗಣತಂತ್ರವನ್ನು ಯಾವ ರೀತಿಯಾಗಿ ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ವಿವಿಧ ಶಾಲಾ ಕಾಲೇಜುಗಳಲ್ಲಿ ಗಣತಂತ್ರದ ವಿಶೇಷ ಕಂಡುಬಂದಿದೆ. ಆ ಒಂದು ಸಂಕ್ಷಿಪ್ತ ವರದಿ ನಮ್ಮಲ್ಲಿ ಇದೆ. ವಿವಿಧ ಶಾಲಾ ಮಕ್ಕಳು ವೇಷಭೂಷೆಗಳೊಂದಿಗೆ ಈ ಗಣತಂತ್ರ ದಿನವನ್ನು ವಿಜೃಂಭಣೆಯನ್ನು ಆಚರಿಸಿದ್ದನ್ನು ತಾವು ನೋಡಬಹುದು. ವೀಕ್ಷಿಸೋಣ ಬನ್ನಿ. थैंक यू अना. अब छोटे बच्चों के स्पीचेस. अना मारिफ सैयद LKG से उर्दू तकरीर पेश करेंगे अपनी. मेरा नाम अनम आरिफ सैयद. मैं आपके सामने छोटी सी तकरीर पेश करना चाहती हूँ. आज हम सब लोग 26 जनवरी के खास मौके पर जमा हुए हैं. 26 जनवरी का दिन हर साल यौम जमहूरिया तौर पर मनाया जाता है. 26 जनवरी का दिन हर साल सरकार इस दिन 1950 से मनाया जाता है. इस दिन परचम लहराने के बाद हिंदुस्तानी तराना गाया जाता है. थैंक यू. जय हिंद, जय भारत. ವಸೂಲಿ ಮಾಡಿ ಏನಪ್ಪ ಅಂತಂದ್ರೆ ಹೆಚ್ಚು ಕಡೆ ಇರ್ತಕ್ಕಂಥ ಆ ಕಟ್ಟಡಕ್ಕೂ ಶಾಬಾನ್ ಹಾಕಿಸಿ ಅಷ್ಟೊಂದು ಕೆಲಸಗಳನ್ನು ಮಾಡಿ ಕಾರ್ಯಕ್ರಮದ ಮುಂದಿನ ಘಟ್ಟವನ್ನು ನಮ್ಮ ಸಮಾಚಾರ ಪ್ರಾರಂಭ. ಕೊಟ್ಟು ನೆರವೇರಿಸಲಾಗಿದೆ. ಧ್ವಜವಂದನೆ ಕಾರ್ಯಕ್ರಮ
ಎಲ್ಲರಿಗೂ ಧನ್ಯವಾದಗಳು. ಹೈಸ್ಕೂಲ್ ವಿಭಾಗದಿಂದ 9ನೇ ತರಗತಿ ವಿದ್ಯಾರ್ಥಿನಿಯಾದ ಕುಮಾರಿ ಭಾರ್ಗವಿ ಮೆಟ್ಕುದೂರಿಂದ. ಮಾನಸ್ತರಕ್ಕೆ ಆರೋಹಣ ಮಾಡಿದ ಮುಖ್ಯ ಅತಿಥಿಗಳೇ, ಪೂಜ್ಯ ಗುರುಗಳೇ, ಕಿರಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ನಾನು ಗಣರಾಜ್ಯೋತ್ಸವದ ಕುರಿತು ಒಂದೆರಡು ಮಾತು ಆಡಬಯಸುತ್ತೇನೆ. ಹಿಂದೆ ಭಾರತವು 180 ವರ್ಷಗಳ ಕಾಲ ಪರಕೀಯರ ಆಳ್ವಿಕೆಗೆ ಒಳಪಟ್ಟಿತ್ತು. ಸ್ವತಂತ್ರ ಪಡೆಯಲು ಭಾರತೀಯರು 100 ವರ್ಷಗಳ ಕಾಲ ಹೋರಾಟ ನಡೆಸಬೇಕಾಗಿ ಬಂದಿತು. ಗಾಂಧಿ, ಆಜಾದ್, ಲಾಲ್ ಬಾಲ್ ಬಲಿದಾನ ಹೋರಾಟಗಳ ಫಲವಾಗಿ ಭಾರತವು 1947 ಆಗಸ್ಟ್ ಸಂವಿಧಾನದ ಅಗತ್ಯ ಉಂಟಾಯಿತು. 1946 ಡಿಸೆಂಬರ್ 6ರಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನೆಯಾಯಿತು. ಈ ಸಮಿತಿಯು ಜಗತ್ತಿನ ಹಲವು ರಾಷ್ಟ್ರಗಳ ಸಂವಿಧಾನದ ಉತ್ತಮ ಜಾರಿಗೆ ಬಂದಿತು. ಸಂವಿಧಾನವೆಂದರೆ ನಾವೇ ಕಾರಣ. ನಮಗೆ ಬೇಕಾದ ಯಾವುದೇ ಮೂಲೆಯಲ್ಲಿ ವಾಸಿಸುತ್ತಿದ್ದೇವೆಂದರೆ, ಬೇಕಾದ ಉದ್ಯೋಗ ಆರಿಸಿ ಇಷ್ಟವಾದ ಶಿಕ್ಷಣ ಪಡೆದು ಗೌರವಯುತ ಹುದ್ದೆ ಅಲಂಕರಿಸುತ್ತಿದ್ದೇವೆಂದರೆ ಅದಕ್ಕೆ ನಮ್ಮ ಸಂವಿಧಾನವೇ ಕಾರಣ. ನಮಗೆ ಬೇಕಾದ ಸಂಗಾತಿಗಳನ್ನು, ಸ್ನೇಹಿತರನ್ನು, ಮಕ್ಕಳನ್ನು ಆರಿಸಿಕೊಳ್ಳುತ್ತಿದ್ದೇವೆಂದರೆ ಅದಕ್ಕೆ ನಮ್ಮ ಸಂವಿಧಾನವೇ ಕಾರಣ. ನಮ್ಮ ನಂಬಿಕೆಯ ಪೂಜೆ, ಪುನಸ್ಕಾರ, ಪ್ರಾರ್ಥನೆ, ನಮಾಜು, ಉತ್ಸವ, ಜಾತ್ರೆ ಮಾತನಾಡುತ್ತಿದ್ದೇವೆಂದರೆ ಅದಕ್ಕೆ ನಮ್ಮ ಸಂವಿಧಾನದಿಂದ ಶಿಕ್ಷಕರಿಂದ ರಾಜಾಡಳಿತ ನೀತಿ ನಿಯಮಗಳ ದಾಖಲೆಯ ಗ್ರಂಥ. ಅದು ರಾಷ್ಟ್ರದ ಜೀವದ ವಿಧಾನವನ್ನು ನಿರೂಪಿಸುತ್ತದೆ. ಸಂವಿಧಾನದಲ್ಲಿ ಸರ್ಕಾರಗಳು ತಮ್ಮ